ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿಕೊಂಡಿದ್ದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಸ್ ಕೆ ಪಾಟೀಲ್ ಅವರ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಮಿಕ ಸಚಿವರು ಆದಂಥ ಶ್ರೀ ಸಂತೋಷ್ ಲಾಡ್ ಅವರ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರ, ಶಾಸಕರಾದಂಥ ಶ್ರೀ ಪ್ರಸಾದ್ ಅಪ್ಪಯ್ಯ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಎಫ್ ಎಚ್ ಜಕ್ಕಪ್ಪನವರ, ಮಾಜಿ ಸಂಸದರಾದಂಥ ಹಿರಿಯರು ಆದಂಥ ಐ ಜಿ ಸನದಿಯವರ, ಮಾಜಿ ಶಾಸಕರಾದಂಥ ಬಿ ಆರ್ ಯಾವಗಲ್ ಅವರ, ಎ ಎಂ ಇಂಡಸ್ಗೇರಿ ಅವರ, ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಸ್ ಆರ್ ಪಾಟೀಲ್ ಅವರ, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶಾಕೀರ್ ಸನದಿ ಅವರ, ಧಾರವಾಡ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಅನಿಲ್ ಕುಮಾರ್ ಅವರ, ಹುಬ್ಬಳ್ಳಿ ಧಾರವಾಡ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅಲ್ತಾಫ್ ಅಳ್ಳೂರ ಅವರ, ಮಾಜಿ ಶಾಸಕಿಯಾದಂಥ ಶ್ರೀಮತಿ ಕುಷ್ಮಾವತಿ ಶಿವಳ್ಳಿ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಂಚಾಯತ್ ಸ್ನೇಹಿತರ, ಇತರ ಎಲ್ಲ ಅಪಾಯಿಂಟ್ಮೆಂಟ್ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಿಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಣ್ಣೆ ಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೇವೆ. ಜೊತೆಗೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಇವೆಲ್ಲ ನೋಡ್ತಾ ಇದ್ದೀವಿ. ಎರಡು ಕಡೆ ಅನೇಕ ಶಂಕುಸ್ಥಾಪನೆ ಅಭಿವೃದ್ಧಿ ಕಲ್ಲುಗಳ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಕೋನ್ ರೆಡ್ಡಿಯವರು ಒಬ್ಬ ನಿಷ್ಠಾವಂತ ಕ್ರಿಯಾಶೀಲ ಶಾಸಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಮಾತುಗಳನ್ನು ಬೆಣ್ಣೆ ಹಳ್ಳ 200 ಕೋಟಿಗೆ ಪ್ರವಾಹ ನಿಯಂತ್ರಣ ತಡೆಗೋಡೆ ಇವತ್ತು ಶಂಕುಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಕೋನ್ ರೆಡ್ಡಿಯವರ ಒತ್ತಾಸೆ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು
2025ನೇ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ. ಈಗ 24-25ನೇ ಬಜೆಟ್ ಘೋಷಣೆಯನ್ನು ಮಾಡಿದೆ. ನಾವು ಹಿಂದೆ 1610 ಕೋಟಿ ರೂಪಾಯಿಗಳಿಗೆ ಅಂದಾಜನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದು. ಅದು ತಡ ಆಯಿತು, ನಿಧಾನ ಆಯಿತು. ಅದಕ್ಕೋಸ್ಕರ ಬೆಣ್ಣೆಹಳ್ಳ ಮಳೆ ಬಂದಾಗ ಪ್ರವಾಹ ಬಂದು ಸುಮಾರು 37 ಹಳ್ಳಿಗಳಿಗೆ 20,000 ಹೆಕ್ಟೇರ್ ಪ್ರದೇಶ 20,000 ಹೆಕ್ಟೇರ್ ಪ್ರದೇಶಕ್ಕೆ ಪ್ರವಾಹ ಬಂದು ಬೆಳೆ ಹಾನಿ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ಇದನ್ನ ಅನೇಕ ವರ್ಷಗಳಿಂದ ಈ ಒತ್ತಾಯ ಇತ್ತು. ಕೋನರೆಡ್ಡಿಯವರು ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದು ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಹೇಳಿದರು. ಹಾಗಾಗಿ ಸರ್ಕಾರ ಅವರ ಒತ್ತಾಯಕ್ಕೆ ಮಣಿದು ಈ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸ್ತಾ ಇದ್ದೇವೆ. ಸುಮಾರು 200 ಕೋಟಿ ರೂಪಾಯಿಗಳು 200 ಕೋಟಿ ರೂಪಾಯಿಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ಮತ್ತೆ ಬೇರೆ ತಾಲೂಕಿನ ನವಲಗುಂದ ತಾಲೂಕಿನಲ್ಲಿ ಸುಮಾರು 150 ಕೋಟಿ ರೂಪಾಯಿಗಳು ಈಗ ಅಭಿವೃದ್ಧಿ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ವಿರೋಧ ಪಕ್ಷದವರು ಒಂದು ಟೀಕೆಯನ್ನು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ ಮೇಲೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾರೆ. ಇದು ಸುಳ್ಳು ಆರೋಪ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವೆಲ್ಲ ತಿಳ್ಕೋಬೇಕು. ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಭಾರತೀಯ ಜನತಾ ಪಕ್ಷದವರು ನಿಶ್ಚೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಕಳಸ ಬಂಡೂರಿ ಈಗ ನಾನು ಬಂದಾಗ ರೈತ ಸಂಘದವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಮ್ಮಿಂದ ನಿಂತೋಗಿದೆ ಅದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾರೆ. ನಿಜವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಎಲ್ಲರೂ ಕೂಡ ಇಲ್ಲಿ ಇದ್ದೀರಿ, ದಯಮಾಡಿ ತಿಳ್ಕೋಬೇಕು. ಕಳಸ ಬಂಡೂರಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೊಟ್ಟು 2018ರಲ್ಲಿ ನಾವು 2023ರಲ್ಲಿ ಈ ಪ್ರಾಜೆಕ್ಟ್ಗಳಿಗೆ ಕಳಸ ತಿರುವು ಯೋಜನೆ, ಬಂಡೂರಿ ತಿರುವು ಯೋಜನೆ ಇದಕ್ಕೆ 1,100 ಕೋಟಿ ರೂಪಾಯಿಗಳ ಅಂದಾಜಿನ ಯೋಜನೆಯನ್ನು ತಯಾರು ಮಾಡಿ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಮಾಡಿದ್ದೇವೆ. ನಾವು ಕಾಯ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯಿಂದ ಅನುಮತಿ ದೊರೆತ ತಕ್ಷಣವೇ ನಾಳೆ ಕೊಟ್ಟರೆ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೇವೆ. ದಯಮಾಡಿ ತಿಳ್ಕೋಬೇಕು. ಪ್ರಹ್ಲಾದ್ ಜೋಶಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದ ಲೋಕಸಭಾ ಸದಸ್ಯರು
ಕೇಂದ್ರದಲ್ಲಿ ಮಂತ್ರಿ ಅವ್ರು ಹೇಳ್ತಾರೆ, ನಾವು ಕಳಸಾ ಬಂಡೂರಿ ರಾಜ್ಯ ಸರ್ಕಾರದಿಂದ ನಿಂತೋಗಿದೆ ಅಂತಕ್ಕಂಥ ಸುಳ್ಳು ಪದಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿಜವಾಗಿ ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ನಮಗೆ ದೊರಕಬೇಕು. ಗೋವಾದಲ್ಲಿರ್ತಕ್ಕಂಥ ಸರ್ಕಾರನೂ ಕೂಡ ಹೌದೇ, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಈ ಭಾಗದ ಮಂತ್ರಿ, ಈ ಭಾಗದ ಪ್ರತಿನಿಧಿ ಪ್ರಕಾಶ್ ಜೋಶಿಯನ್ನು ಪ್ರಹ್ಲಾದ್ ಜೋಶಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ? ನಾನು ಅದನ್ನೇ ಕೇಳಿದೆ ರೈತರಿಗೆ. ಸುಳ್ಳು ಹೇಳ್ತಾ ಇದ್ದಾರೆ, ದಯಮಾಡಿ ಅವ್ರ ಮಾತನ್ನು ನಂಬಬೇಡಿ. ಇದೇ ಯಡಿಯೂರಪ್ಪನವರು ಹೇಳಿದ್ರು 2018 ಏನಂತ ಹೇಳಿದ್ರು ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕಳಸಾ ಬದಲಾಗಿ ಯೋಜನೆಯನ್ನು ಜಾರಿಗೆ ಬರುತ್ತೇವೆ, ಅದಂತೇಳಿ ರಕ್ತದಲ್ಲಿ ಬರ್ಕೊಡ್ತೇನೆ. ಅದಾದ್ಮೇಲೆ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ ಮುಖ್ಯಮಂತ್ರಿಯಾಗಿದ್ದರು. ಯಾರು ಮಾಡಲಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ. ಈ ನಮ್ಮ ಕೋಮರೆಡ್ಡಿಯವರು ಅಸೋಸಿಯೇಷನ್ ಹೇಳ್ಬೇಕು ರೈತರಿಗೆ, ಹೇಳ್ಬೇಕು ನಮ್ಗೆ ಇದೆಯಾ ಹೇಳಬೇಕು. ಇಲ್ಲಿ ಬಂದಿರೋದು ಈ ನಮ್ಮ ಕೋಮರೆಡ್ಡಿಯವರು ಹೇಗೆ ಅಂತಂದ್ರೆ, ಇಲ್ಲಿ ರೈತ ಸಂಘದವರು ಇದ್ದಾರೆ ಅವರಲ್ಲಿ, ಅವ್ರದ್ದು ವಿಶ್ವಾಸ ಗಳಿಸಬೇಕು. ಅವ್ರ ವಿಶ್ವಾಸ ಅದಕ್ಕೆ ಮನಸ್ಸು ಹೋಗಲ್ಲ. ಇದನ್ನ ಮಾಡಬಾರದು. ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಹದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ, ಕಿರುನಾಲಾ ಯೋಜನೆ ಇದು ನಿಂತೋಗಿರೋದು ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಕೊಡದೇ ನಿಂತಿರ್ತಕ್ಕಂಥದ್ದು. 6 ವರ್ಷ 7 ವರ್ಷದಿಂದ ಇದಕ್ಕೆ ಅನುಮತಿಯನ್ನು ಕೊಡಿಸದೇ ಇರ್ತಕ್ಕಂಥವರು ಪ್ರಹ್ಲಾದ್ ಜೋಶಿಯವರು, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಅಪ್ಪರ್ ಕೃಷ್ಣ 3ನೇ ಹಂತ ಅದು 2003ರಲ್ಲಿ ತೀರ್ಪು ಬಂತು. 2003ರಿಂದ ಇವತ್ತಿನವರೆಗೆ ಮಾಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಹಾಕಬೇಕು. ಕೇಂದ್ರ ಸರ್ಕಾರ ತೀರ್ಪು ಕೊಟ್ಟಿದೆ, ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದರೆ 3ನೇ ಹಂತದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ತಾವು ಅರ್ಥ ಮಾಡ್ಕೊಳ್ತೀವಿ ಇರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದರಿಂದ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಂತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಅವರು ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಏನಂತಪ್ಪ ಅಂತಂದ್ರೆ, ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀವಿ, ನಮ್ಮ ದೇವರ ತಕ್ರಾರಿಲ್ಲ. ತಕ್ರಾರಿರ್ತಕ್ಕಂಥದ್ದು ಮಹಾರಾಷ್ಟ್ರದಿಂದ ಅಲ್ವಾ, ತಕ್ರಾರಿರ್ತಕ್ಕಂಥದ್ದು ತೆಲಂಗಾಣ ಮತ್ತು ಆಂಧ್ರ ಅವರಿಬ್ಬರ ನಡುವೆ ಇರ್ತಕ್ಕಂಥ ಜಗಳ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನ ಅವ್ರು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಂಚಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಇದೆಯೇ ಹೊರತು ಮಹಾರಾಷ್ಟ್ರ ನಮಗೆ ಅಥವಾ ತೆಲಂಗಾಣ ಆಂಧ್ರ ಇದಕ್ಕೆ ನಾವು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಕೂಡ ಕೇಂದ್ರ ಸರ್ಕಾರದಲ್ಲೇ ಇರ್ತಕ್ಕಂಥದ್ದು. ಆಮೇಲೆ ಇದೊಂದು ನಮ್ಮ ಬ್ಯಾಲೆನ್ಸ್ ಅಲ್ಲ
ತಮಿಳುನಾಡು ಸುಪ್ರೀಂ ಕೋರ್ಟ್ನವರು ತಮಿಳುನಾಡಿನವರು ಅರ್ಜಿ ಹಾಕಿದ್ರು, ತಕರಾರು ಅರ್ಜಿ ಹಾಕಿದ್ರು. ಅರ್ಜಿ ವಜಾ ಆಗಿದೆ. ಇದು ನವೆಂಬರ್ ತಿಂಗಳಲ್ಲಿ ವಜಾ ಆಯಿತು. ಮೇಕೆದಾಟಿಗೆ ಅನುಮತಿಯನ್ನು ಕೊಡಬೇಕು. ನಾವು ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನಲ್ಲಿ ನಮ್ಮ ಜಾಗದಲ್ಲಿ 65 TMC ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕುಡಿಯ ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ಕೊಡಬೇಕಾಗಿತ್ತು ಹೊಲ ತಿಳಿಸೋದು. ಅವ್ರು ಹೇಳ್ತಿದ್ದೆ ನಾನು, ಅವ್ರು ಅದಕ್ಕೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಬಂದಿದ್ರೆ ಹೇಳ್ತಾ ಇದ್ದೆ ನಾನು ಅವ್ರಿಗೆ, ಯಾರಿಂದ ನಿಂತೋಗಿದೆ, ನಮ್ಮಿಂದ ನಿಂತೋಗಿದೆಯಾ ಅವರಿಂದ ನಿಂತೋಗಿದೆಯಾ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೆ. ಈಗ ಅದು ಒಂದು ಮೇಕೆದಾಟು, ಅದನ್ನ ಕೂಡ ಮಾಡಿಕೊಡ್ಲಿಕ್ಕೆ ಇವತ್ತಿನವರೆಗೆ ಆಗಿಲ್ಲ. ಅಷ್ಟೆಲ್ಲ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ನಲ್ಲಿ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವರೇ, ನೀವೇ ನಿಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇನೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ರೆ 3 ವರ್ಷ ಆಯಿತು. ಇವತ್ತಿನವರಿಗೆ ಒಂದು ಬಿಡಿಗಾಸನ್ನು ಕೊಟ್ಟಿಲ್ಲ. ದಯಮಾಡಿ ಈ ರೈತ ಸಂಘ ಕೂತಿದ್ದೀರಿ, ಅಸೋಸಿಯೇಷನ್ ಕೂತಿದ್ದೀರಿ, ಅರ್ಥ ಮಾಡ್ಕೋಬೇಕು. ಇದನ್ನ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು. ನಿಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ 23-24 ಬಜೆಟ್ನಲ್ಲಿ ಮಂಡಿಸಿದಾಗ ಅದನ್ನ ಪುನರುಚ್ಚಾರ ಮಾಡಿದ್ರು. ನಾವು 5,300 ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆದರೆ ಅದನ್ನು ಕೂಡ ಆಗಲಿಲ್ಲ. ಜೊತೆಗೆ ಇತ್ತೀಚೆಗೆ ಮನ್ರೇಗಾ ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳಿದ್ದೀರಿ, ನೀವೆಲ್ಲರೂ ತಿಳ್ಕೋಬೇಕು. 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಮನ್ರೇಗಾ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಮನ್ರೇಗಾ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಅದನ್ನ ಡಿಸೆಂಬರ್ನಲ್ಲಿ ರದ್ದು ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಈ ಕಡೆ ಗಮನ ಕೊಡಬೇಕು. ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಮನ್ರೇಗಾವನ್ನ ರದ್ದು ಮಾಡಿದ್ರು. ಅದು ಯಾಕೆ ಮಾಡಿದ್ರು? ಹಳ್ಳಿಗಾಡಿನ ಪ್ರದೇಶದಲ್ಲಿ ನಿರುದ್ಯೋಗಿಗಳಿದ್ದಾರೆ, ದಲಿತರಿದ್ದಾರೆ, ಮಹಿಳೆಯರಿದ್ದಾರೆ, ಸಣ್ಣ ರೈತರಿದ್ದಾರೆ, ಆದಿವಾಸಿಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಕೆಲಸ ಕೊಡಬೇಕು ಅಂತಕ್ಕಂಥದ್ದು. ಅವರ ಗ್ರಾಮದಲ್ಲಿ ಅಥವಾ ಅವರ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕೇಳಿದ್ರೆ 15 ದಿನದೊಳಗಡೆ ಕೆಲಸ ಕೊಡಬೇಕು. ಒಂದು ವೇಳೆ ಕೆಲಸ ಕೊಡ್ಲಿಕ್ಕೆ ಆಗದ್ರೆ ಅವರಿಗೆ ಭತ್ಯೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಮನ್ರೇಗಾ ಕಾನೂನಿನಲ್ಲಿದ್ದಂಥ ವಿಚಾರ. ಆದರೆ ಇತ್ತೀಚೆಗೆ ಒಂದು ಕಾನೂನು ಮಾಡಿದ್ದಾರೆ. ವಿ ಜಿ ರಾಮ್ ಜಿ ಅಂತಕ್ಕಂಥ ಕಾನೂನು. ಅದರ ಅರ್ಥ ಏನು ಗೊತ್ತಾ ನಿಮಗೆ? ರಾಮ್ ಅಲ್ಲ,
ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಆಮೇಲೆ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅರ್ಥ. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರ್ತಕ್ಕಂಥದ್ದು ರಾಮ, ಯಾವ ರಾಮನೂ ಇಲ್ಲ, ಶ್ರೀರಾಮನೂ ಇಲ್ಲ, ಕೌಶಲ್ಯ ರಾಮನೂ ಇಲ್ಲ, ದಶರಥ ರಾಮನೂ ಇಲ್ಲ, ರಾಮಾಯಣದ ರಾಮನೂ ಇಲ್ಲ. ನಾವು ನನ್ನ ಹೆಸರು ಸಿದ್ದರಾಮಯ್ಯ, ರಾಮ ಇಲ್ಲಿಲ್ಲ ಇಲ್ಲ, ರಾಮನೂ ಇದ್ರೆ ಈಶ್ವರನು ಇದ್ದಾನೆ ನನ್ನ ಹೆಸರಿನಲ್ಲಿ. ಸಿದ್ಧ ಈಶ್ವರ, ರಾಮ ವಿಷ್ಣು ಇಬ್ರು ಇದ್ದಾರೆ ನನ್ನ ಹೆಸರಿನಲ್ಲಿ. ನಾವು ದೇವರಲ್ಲಿ ನಂಬಿಕೆ ಇಟ್ಟಿರುವ, ಧರ್ಮದಲ್ಲಿ ನಂಬಿಕೆ ಇಟ್ಟಿರುವ, ಆದರೆ ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ಧರ್ಮ ಮನುಷ್ಯ ಧರ್ಮ, ಮಾನವೀಯ ಧರ್ಮ. ಯಾವುದೇ ಧರ್ಮದಲ್ಲಿ ಪರಸ್ಪರ ಪ್ರೀತಿ ಅಂತ ಹೇಳ್ತಾರೆ ಹೊರತು, ಪರಸ್ಪರ ಪ್ರೀತಿ ಅಂತ ಹೇಳ್ತಾರೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ ಅಲ್ವಾ? ದ್ವೇಷ ಮಾಡಿ ಅಂತ ಹೇಳ್ತಾರ? ಬಸವಣ್ಣ ಏನ್ ಹೇಳ್ದ? ಇವನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಈ ಬಿಜೆಪಿ ಹೇಗೆ ಅಂತಂದ್ರೆ ಇವನಾರವ ಅಂತ ಹೇಳ್ತಾರೆ ಹೊರತು ಇವ ನಮ್ಮವ ಅಂತ ಹೇಳದೇ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡಬೇಕು. ನಾವು ಗ್ಯಾರಂಟಿ ಇವತ್ತಿನವರೆಗೆ 1,16,000 ಕೋಟಿ ಹೆಚ್ಚು ಖರ್ಚು ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸಗಳಿಗೆ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 54,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ನವಲಗುಂದ ಕ್ಷೇತ್ರದಲ್ಲಿ 150 ಕೋಟಿ ರೂಪಾಯಿಗಳಿವೆ. 150 ಮತ್ತೆ ಎಷ್ಟು ಮಾಡ್ತಿದ್ದಾರೆ, ಇನ್ನೂ ಇದ್ದಾವೆ, ಇನ್ನೂ ಮಾಡಿಸಿದ್ದಾವೆ. ನನಗೆ ಈ ಫೋನ್ ರೆಡ್ಡಿ ಬಂದಾಗೆಲ್ಲ ಭಯ, ಏನ್ ಕೆಲಸ ಕೇಳ್ತಾರಪ್ಪ ಅಂತ ಹೇಳಿ ಭಯ ಆಗ್ತದೆ. ಅದರಿಂದ ಈ ಫೋನ್ ರೆಡ್ಡಿ ನೀತಿ ಇದೆ, ಆದರೆ ಡಿಮ್ಯಾಂಡ್ ಜಾಸ್ತಿ. ಅದೇನೇ ಇರಲಿ, ಇವತ್ತು ಪ್ರತಿ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ತಿಂಗಳಿಗೆ ಬರಕ್ ಮಾಡಿದ್ದೇವೆ. 4,000 ರಿಂದ 5,000 ರೂಪಾಯಿ ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ನೀರಾವರಿಗೆ 2.5 ವರ್ಷದಲ್ಲಿ 25,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾವು ನೀರಾವರಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಕಳಸ ತಿರುವು ಯೋಜನೆ ಇರ್ಬೋದು, ಬಂಡೂರ ತಿರುವು ಯೋಜನೆ ಇರ್ಬೋದು, ಅಪ್ಪರ್ ಕೃಷ್ಣ ಯೋಜನೆ ಇರ್ಬೋದು, ಅಪ್ಪರ್ ಭದ್ರಾ ಯೋಜನೆ ಇರ್ಬೋದು, ಮತ್ತೆ ಯಾವುದೇ ಯೋಜನೆ ನೀರಾವರಿ ಯೋಜನೆಗಳಿರ್ಬೋದು, ಆ ಯೋಜನೆಗಳನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಈಗ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೇಳ್ತೀವಿ. ಯಾಕಂದ್ರೆ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತದೆ. ಎಷ್ಟು? 4.5 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಕೊಡ್ತದೆ. ನಮಗೆ
ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 60,000 ಕೋಟಿ ರೂಪಾಯಿ ಮಾತ್ರ. 100 ರೂಪಾಯಿ ಕೊಟ್ಟರೆ, ಕೇಂದ್ರ ಸರ್ಕಾರ ಕೊಟ್ಟರೆ ನಮಗೆ ಬರೋದು ಬರೀ 100 ರೂಪಾಯಿ ಮಾತ್ರ. ಇದು ನ್ಯಾಯನಾ? ನೀವು ಹೇಳಿ, ನೀವು ಕೇಂದ್ರ ಸರ್ಕಾರ ಬಿಟ್ಟೇ ಬಿಡ್ತೀರಿ ಏನು ಕೇಳೋದು? ನರೇಗಾ ಬದಲಾಯಿಸಿದ್ದಾರೆ, ಅದನ್ನು ಕೇಳೋದೇನ ನೀವು? ನಾನು ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ನಮ್ಮ ಪಕ್ಷ ಮತ್ತು ಸರ್ಕಾರ ಈ ನರೇಗಾ ರದ್ದು ಮಾಡಿರ್ತಕ್ಕಂಥ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ. ಇದರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಮರುಸ್ಥಾಪನೆ ಮಾಡಬೇಕು, ನರೇಗಾವನ್ನು ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.